ನಾವೆಲ್ಲ ಡ್ರೋನ್ ಪ್ರಕಾಶನ್ ಬಗ್ಗೆ ಗೊತ್ತಿದೆ ಅಲ್ವಾ ನಮಗೆ, ಡ್ರೋನ್ ಪ್ರತಾಪನ ಬಗ್ಗೆ. ಅವನು ಇತ್ತೀಚೆಗೆ ಒಂದು ದೊಡ್ಡದಾದಂಥ ಒಂದು ಬಾಂಬ್ ಹಾಕ್ಬಿಟ್ಟ ಡ್ರೋನ್ ಪ್ರತಾಪ್. ಅವನು ಡ್ರೋನ್ ಪ್ರತಾಪ್ ಏನು ಬಾಂಬ್ ಹಾಕದ, ಅದರದ್ದೆಲ್ಲದೂ ಸಹ ಚಿತ್ರಣ ಎಲ್ಲ ನಮ್ಮ ಮಾಧ್ಯಮಗಳಲ್ಲಿ ಬಂತು, ನೋಡಿದೆ ನಾನು. ಏನದು ಡ್ರೋನ್ ಪ್ರತಾಪ್ ಹಾಕಿದಂಥ ಆ ಒಂದು ಬಾಂಬು ಅಂತಂತಂದರೆ, ಪೊಟ್ಯಾಸಿಯಮ್ನ ಒಂದು ಪ್ಲಾಸ್ಟಿಕ್ ಕವರ್ನ ಇಟ್ಕೊಂಡು ಚುಚ್ಚಿ ಆ ಪೊಟ್ಯಾಸಿಯಮ್ನ ನೀರಿಗೆ ಹಾಕ್ತಾನೆ. ಪೊಟ್ಯಾಸಿಯಮ್ ಸಿಡಿಯುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇರಲಿಲ್ಲ ಅದರಲ್ಲಿ. ಯಾವ ಆಟಮೂ ಇರಲಿಲ್ಲ, ಯಾವ ಬಾಂಬು ಇರಲಿಲ್ಲ, ಯಾವ ಹೈಡ್ರೋಜನ್ ಬಾಂಬು ಇರಲಿಲ್ಲ, ಏನೂ ಇರಲಿಲ್ಲ. ಆ ಡ್ರೋನ್ ಪ್ರತಾಪ ರೀತಿ ಕರ್ನಾಟಕದ ರಾಜಕಾರಣದಲ್ಲಿ ಒಬ್ಬ ಅತ್ಯಂತ ತನ್ನನ್ನು ತಾನು ಬುದ್ಧಿವಂತ ಅಂತ ಅಂದ್ಕೊಂಡಿರುವಂಥ ಒಬ್ಬ ರಾಜಕಾರಣಿ 2 ದಿನಗಳ ಹಿಂದೆ ಒಂದು ಬಾಂಬ್ ಹಾಕಿದ್ರು. ಯಾರ ರಾಜಕಾರಣಿ ಅಂತಂದರೆ ಸನ್ಮಾನ್ಯ ಛೋಟಾ ಖರ್ಗೆ. ನಾವೆಲ್ಲ ಡ್ರೋನ್ ಪ್ರಕಾಶನ್ ಬಗ್ಗೆ ಗೊತ್ತಿದೆ ಅಲ್ವಾ ನಮಗೆಲ್ಲ, ಡ್ರೋನ್ ಪ್ರತಾಪನ ಬಗ್ಗೆ. ಅವನು ಇತ್ತೀಚೆಗೆ ಒಂದು ದೊಡ್ಡದಾದಂಥ ಒಂದು ಬಾಂಬ್ ಹಾಕ್ಬಿಟ್ಟ ಡ್ರೋನ್ ಪ್ರತಾಪ್. ಅವನು ಡ್ರೋನ್ ಪ್ರತಾಪ್ ಏನು ಬಾಂಬ್ ಹಾಕದ, ಅದರದ್ದೆಲ್ಲದೂ ಸಹ ಚಿತ್ರಣ ಎಲ್ಲ ನಮ್ಮ ಮಾಧ್ಯಮಗಳಲ್ಲಿ ಬಂತು, ನೋಡಿದೆ ನಾನು. ಏನದು ಡ್ರೋನ್ ಪ್ರತಾಪ್ ಹಾಕಿದಂಥ ಆ ಒಂದು ಬಾಂಬು ಅಂತಂತಂದರೆ, ಪೊಟ್ಯಾಸಿಯಮ್ನ ಒಂದು ಪ್ಲಾಸ್ಟಿಕ್ ಕವರ್ನ ಇಟ್ಕೊಂಡು ಚುಚ್ಚಿ ಆ ಪೊಟ್ಯಾಸಿಯಮ್ನ ನೀರಿಗೆ ಹಾಕ್ತಾನೆ. ಪೊಟ್ಯಾಸಿಯಮ್ ಸಿಡಿಯುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇರಲಿಲ್ಲ ಅದರಲ್ಲಿ. ಯಾವ ಆಟಮೂ ಇರಲಿಲ್ಲ, ಯಾವ ಬಾಂಬು ಇರಲಿಲ್ಲ, ಯಾವ ಹೈಡ್ರೋಜನ್ ಬಾಂಬು ಇರಲಿಲ್ಲ, ಏನೂ ಇರಲಿಲ್ಲ. ಆ ಡ್ರೋನ್ ಪ್ರತಾಪ ರೀತಿ ಕರ್ನಾಟಕದ ರಾಜಕಾರಣದಲ್ಲಿ ಒಬ್ಬ ಅತ್ಯಂತ ತನ್ನನ್ನು ತಾನು ಬುದ್ಧಿವಂತ ಅಂತ ಅಂದ್ಕೊಂಡಿರುವಂಥ ಒಬ್ಬ ರಾಜಕಾರಣಿ 2 ದಿನಗಳ ಹಿಂದೆ ಒಂದು ಬಾಂಬ್ ಹಾಕಿದ್ರು. ಯಾರ ರಾಜಕಾರಣಿ ಅಂತಂದರೆ ಸನ್ಮಾನ್ಯ ಛೋಟಾ ಖರ್ಗೆ.